Hi everyone, welcome to the mini series on what after 12th or what after second PUC. I am your Karthik Kate and I have my friend Miss Rani. Rani, welcome. Thank you, Karthik. So Rani, she has done with her BSc nursing. So today she is going to tell us about BSc nursing, how one can get into the colleges, admission procedure, and also what they will learn during those BSc nursing and duration and all, and also job opportunities, right? So Rani, ಈಗ BSc nursing ಅಂದ್ರೆ ಏನು ಹುಡುಗರಿಗೆ ಸ್ವಲ್ಪ ಅದನ್ನ ಹೇಳ್ಬಿಡಿ. ಡಾಕ್ಟರ್ಸ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಏನೇನು ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಏನೇನು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಅದನ್ನ ಇಂಜೆಕ್ಷನ್ ಮಾಡೋದು ನಾವು ನರ್ಸಸ್. ಮೀನ್ಸ್ ಏನೇನು ಡಾಕ್ಟರ್ಸ್ ಕೇರ್ ಕೊಟ್ಟಿರ್ತಾರೆ, ಕೇರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದನ್ನ ಪೇಷಂಟ್ ಮೇಲೆ ಮೀನ್ಸ್ ಪೇಷಂಟ್ಗೆ ಕೇರ್ ಡೈರೆಕ್ಟ್ ಆಗಿ ನಾವು ಕೊಡ್ತೀವಿ. ಡಾಕ್ಟರ್ಸ್ ಕೊಡಲ್ಲ, ನಾವು ಕೊಡ್ತೀವಿ. ಹಾಗೆ ನರ್ಸಿಂಗ್ ಕೇರ್ ಲೈಕ್ ಇನ್ ಮನೆಯಲ್ಲಿ ಯಾರ್ಯಾರು ಜ್ವರ ಬಂದ್ರೆ, ಸಣ್ಣ ಮಕ್ಕಳಿಗೆ ಜ್ವರ ಬಂದ್ರೆ ಅವ್ರನ್ನ ಹೋಗಿ ಡಾಕ್ಟರ್ ಕಡೆ ತೋರ್ಸ್ಕೊಂಡ್ ಬರ್ತೀವಿ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ ಬರ್ತೀವಿ. ಆದ್ರೆ ಮನೇಲಿ ಬಂದ್ಮೇಲೆ ಮಮ್ಮಿನೇ ಕೇರ್ ಮಾಡೋದು, ಮಮ್ಮಿನೇ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದು, ಊಟ ಮಾಡಿಸೋದು, ದೆನ್ ಅವ್ರಿಗೆ ಬಟ್ಟೆ ತಣ್ಣೀರ್ ಬಟ್ಟೆ ಎಲ್ಲ ಹಾಕ್ತಾರೆ. ಸೊ ಲೈಕ್ ದಟ್ ದ ಕೇರ್ ವಿಲ್ ಬಿ ಪ್ರೊವೈಡೆಡ್ ಬೈ ದ ನರ್ಸಸ್. ಸೊ ವಿ ಆರ್ ದ ಕೇರ್ ಪ್ರೊವೈಡರ್ಸ್ ಫಾರ್ ದ ಪೇಷಂಟ್ಸ್ ಇನ್ ದ ಹಾಸ್ಪಿಟಲ್ ಸೆಟ್ಟಿಂಗ್. ಆಮೇಲೆ ಈಗ ರಾಣಿ, ಈಗ ನಾವು ಎಂಟರ್ ಆಗ್ಬೇಕಪ್ಪ BSc ನರ್ಸಿಂಗ್, ಈಗ ಹುಡುಗರು 12th ಮುಗಿಸಿಗಳೇ ಎಂಟರ್ ಆಗ್ಬೇಕಂದ್ರೆ ಯಾವ ತರ ಎಂಟರ್ ಆಗ್ಬೋದು ಅವರು? ಮೊದಲು ನರ್ಸಿಂಗ್ ಬಂದ್ರೆ ನರ್ಸಿಂಗ್ ಅಲ್ಲಿ 3 ಬ್ರಾಂಚ್ ಬರುತ್ತೆ. ಒಂದು ANM ಅಂತ ಬರುತ್ತೆ, GNM ಅಂತ ಬರುತ್ತೆ, ಅಂಡ್ BSc ನರ್ಸಿಂಗ್ ಅಂತ ಬರುತ್ತೆ. ಲೈಕ್ ANM ಆಕ್ಸಿಲರಿ ನರ್ಸ್ ಮಿಡ್ವೈಫರಿ ಅಂತ ಬರುತ್ತೆ. ಸೊ ಆ ಕೋರ್ಸ್ ನಾವು 10th ಆದ ತಕ್ಷಣ ಮಾಡಬಹುದು. ಇವನ್ 10th ಕಂಪ್ಲೀಟ್ ಆದವ್ರು ಕೂಡ ANM ನರ್ಸಿಂಗ್ ಕೋರ್ಸ್ಗೆ ಹೋಗ್ಬೋದು. ಇನ್ನೊಂದು GNM ಅಂತ ಬರುತ್ತೆ. ಸೊ GNM ಕೋರ್ಸ್ಗೆ ಸೈನ್ಸ್ ಕಂಪ್ಲೀಟ್ ಆದವರು ಹೋಗ್ಬೋದು, ಇವನ್ ಕಾಮರ್ಸ್ ಅಂಡ್ ಆರ್ಟ್ಸ್ ಕಂಪ್ಲೀಟ್ ಮಾಡಿದವರು ಕೂಡ ಹೋಗ್ಬೋದು. And another one course that is BSc nursing. So BSc nursing ಅದು ಸೈನ್ಸ್ ಕಂಪ್ಲೀಟ್ ಮಾಡಿದವ್ರಿಗೆ ಅಷ್ಟೇ. ಸೊ 12th after means ಯಾರು ಸೈನ್ಸ್ ಸ್ಟ್ರೀಮ್ ನಲ್ಲಿ 12th ಕಂಪ್ಲೀಟ್ ಮಾಡ್ತಾರೆ, PUC ಕಂಪ್ಲೀಟ್ ಮಾಡ್ತಾರೆ, ಸೊ ಅವ್ರಷ್ಟೇ BSc ನರ್ಸಿಂಗ್ ಗೆ ಹೋಗ್ಬೋದು. ಆಮೇಲೆ ಈಗ BSc ನರ್ಸಿಂಗ್ ಗೆ ಯಾವ ಸಬ್ಜೆಕ್ಟ್ ಕಲಿಬೇಕಾಗ್ತೈತಿ? ಈಗ ಮ್ಯಾಥ್ಸ್ ಇಂಪಾರ್ಟೆಂಟ್ ಆಗ್ತೈತಿ 12th ಅಲ್ಲಿ ಇದ್ದಾಗ ಅವ್ರಿಗೆ. ಸೊ BSc ಗೆ ನರ್ಸಿಂಗ್ ಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಆಗಲ್ಲ. ಜಸ್ಟ್ ಅವರು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಇಂಗ್ಲಿಷ್ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಸೊ ಅಡ್ಮಿಷನ್ ತಗೋಬೇಕಂದ್ರೆ ನಮ್ಗೆ ಈ 3 ಕಾಂಬಿನೇಷನ್ ಅಗ್ರಿಗೇಟ್ ಮೋರ್ ದನ್ 45% ಇರಬೇಕು, ಅಂದ್ರೆ ಅಡ್ಮಿಷನ್ ಸಿಗುತ್ತೆ. ಆಮೇಲೆ ರಾಣಿ, ಈಗ ಎಂಟರ್ ಆಗೋದಿರ್ತೈತಲ್ಲ, ಈಗ ಏಮ್ಸ್ ಕಾಲೇಜ್ ಅದ, ಜಿಪ್ಮರ್ ಅದ, ಆಮೇಲೆ ನಮ್ಮ ಕರ್ನಾಟಕದಾಗ ಬಂದ್ರ ಇವು ನಮ್ ಗೌರ್ಮೆಂಟ್ ಕಾಲೇಜಸ್ ಬೇಕಾ? ಇಲ್ಪ ನಂಗೆ ಗೌರ್ಮೆಂಟ್ ಕಾಲೇಜ್ ಸಿಗಲ್ಲ ಮ್ಯಾನೇಜ್ಮೆಂಟ್, ಅದ್ರ ಬಗ್ಗೆ ಸ್ವಲ್ಪ ಅಡ್ಮಿಷನ್ ಹಂಗ ಆಗ್ತೈತಿ ಹೇಳ್ಬಿಟ್ಟು. ನಾವು ನರ್ಸಿಂಗ್ ಕೋರ್ಸ್ ಗೆ ಅಡ್ಮಿಷನ್ ತಗೋಬೇಕಂದ್ರೆ ನಮ್ಗೆ 3 ways ಇರುತ್ತೆ. ಮೇನ್ಲಿ merit based, management, and another one is entrance exams will be there. So if you want to go for merit based means it will be through the government seats. So government seat ಬೇಕಂದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೇಕು. ಸೊ KE ಅಂತ ವೆಬ್ಸೈಟ್ ಇರುತ್ತೆ. ಸೊ ಅಲ್ಲಿ ಹೋಗಿ ಅಪ್ಲಿಕೇಶನ್ ಫಾರ್ಮ್ಸ್ ಅವೈಲೇಬಲ್ ಇರುತ್ತೆ ನರ್ಸಿಂಗ್ ಅಡ್ಮಿಷನ್ ಗೆ. ಸೊ ಅದನ್ನ ಅಪ್ಲೈ ಮಾಡಿದ್ವಿ ಅಂದ್ರೆ RGHS ಅಂಡರ್, ಸೊ ವಿ ಕ್ಯಾನ್ ಗೆಟ್ ಅಡ್ಮಿಷನ್ ಇನ್ ನರ್ಸಿಂಗ್ ಕಾಲೇಜಸ್. ಸೊ ನಮ್ಗೆ ಗವರ್ಮೆಂಟ್ ಸೀಟ್ ಬೇಡ, ನಾವು ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ತೀವಿ ಅಂದ್ರೆ, ಸೊ ಮ್ಯಾನೇಜ್ಮೆಂಟ್ ಮೀನ್ಸ್ in every college management seats will be there. So we can go through even management seat to in the private colleges. And another one is entrance exams. So the colleges which will come under Rajiv Gandhi University, so they will not be having any entrance exam. So other than this, the other universities are there in Karnataka, like Anitya University ide matte like KL University is there. So now ಬೇರೆ ಕಾಲೇಜಸ್ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ ಬರತ್ ನಾವು ನರ್ಸಿಂಗ್ ಅಡ್ಮಿಷನ್ ತಗೋಬಹುದು. ಅಂಡ್ ಕಮಿಂಗ್ ಫಾರ್ ಅದರ್ ಏಮ್ಸ್ ಕಾಲೇಜಸ್, ದೆನ್ ಜಿಪ್ಮರ್ ಕಾಲೇಜಸ್ ಎಲ್ಲ ಬರುತ್ತೆ. ದೋಸ್ ಆರ್ ದ ಸ್ಟ್ಯಾಂಡರ್ಡ್ ಕಾಲೇಜಸ್. ಸೊ ಏಮ್ಸ್ ಗೆ ಹೋಗ್ಬೇಕಂದ್ರೆ ನಾವು ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ಬೇಕು. ಅಂಡ್ ಜಿಪ್ಮರ್ ಕಾಲೇಜ್, ಸೊ ಫ್ರಮ್ ದಿಸ್ ಇಯರ್ ದೇ ಆರ್ ಕನ್ಸಿಡರಿಂಗ್ ನೀಟ್, ಮೀನ್ಸ್ ಅವರು ನೀಟ್ ಬೇಸ್ಡ್ ರ್ಯಾಂಕಿಂಗ್ಸ್ ಮೇಲೆ ಅಡ್ಮಿಷನ್ ತಗೊಳ್ತಾರೆ ಜಿಪ್ಮರ್. ಸೊ ಈಗ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು KE ವೆಬ್ಸೈಟ್ ಲಿಂಕ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ಕಾಲೇಜಸ್ ಯಾವ ತರ ಅದ, ಆಮೇಲೆ ಅದ್ರ ಫೀಸ್ ಸ್ಟ್ರಕ್ಚರ್ ಏನೇನಾಗ್ತೈತಿ? ಸೊ ರಾಣಿ, ಫೀಸ್ ಸ್ಟ್ರಕ್ಚರ್ ಬಂದ್ರೆ ಫಸ್ಟ್ ಲೈಕ್ ನೀವು GNM ಮಾಡ್ಬೇಕಂದ್ರೆ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಕಡಿಮೆ ಇರುತ್ತೆ. ಲೈಕ್ ಅವರು 20,000 ಇಂದ 35,000 or 40,000 ತನ ಇಟ್ಟಿರ್ತಾರೆ GNM ಕೋರ್ಸಸ್ಗೆ. BSc ಕೋರ್ಸಸ್ ಬಂದ್ರೆ ಲೈಕ್ ಇನ್ ಗವರ್ಮೆಂಟ್ ಕಾಲೇಜ್, ನೀವು ಗವರ್ಮೆಂಟ್ ಸೀಟ್ ಇಂದಾನೆ ಗವರ್ಮೆಂಟ್ ಕಾಲೇಜ್ಗೆ ಹೋಗೋದಾದ್ರೆ, ಸೊ 6,000 ಇಂದ 10,000 ಅಥವಾ 12,000 ತನ ಗವರ್ಮೆಂಟ್ ಸೀಟ್ ಫೀಸ್ ಇರುತ್ತೆ. ಅಕಸ್ಮಾತ್ ನೀವು ಗವರ್ಮೆಂಟ್ ಥ್ರೂ ಮ್ಯಾನೇಜ್ಮೆಂಟ್ ಕಾಲೇಜಸ್ ಹೋದ್ರೆ, ಸೊ ಫೀಸ್ ಸ್ಟ್ರಕ್ಚರ್ ವಿಲ್ ಬಿ ಫ್ರಮ್ 30,000 to 1,50,000. ಸೊ ಮೀನ್ಸ್ ದ ಫೀಸ್ ಇನ್ಸ್ಟಿಟ್ಯೂಟ್ ಮೇಲೆ ಡಿಪೆಂಡ್ ಇರುತ್ತೆ. ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಬೇರೆ ಬೇರೆ ಫೀಸ್ ಸ್ಟ್ರಕ್ಚರ್ ಇಟ್ಕೊಂಡಿರ್ತಾರೆ. ಇವನ್ ನೀವು ಗವರ್ಮೆಂಟ್ ಥ್ರೂ ಹೋದ್ರೂ ಅವ್ರ ಎಷ್ಟು ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಷ್ಟೇ ಕೊಡ್ಬೇಕು ನಾವು.
ಓಕೆ, ಬಿ ಎಸ್ ಸಿ ನರ್ಸಿಂಗಿಗೆ ಬರೋದಾದ್ರೆ ಅದ್ರದ್ದು ಕೋರ್ಸ್ ಡ್ಯೂರೇಷನ್ ಏನೇನು ಇರ್ತೈತಿ, ಸಬ್ಜೆಕ್ಟ್ಸ್ ಏನೇನು ಕಲಿತೀವಿ ಮತ್ತು ಪ್ರಾಕ್ಟಿಕಲ್ ಹೆಂಗೆ ಇಂಪಾರ್ಟೆಂಟ್ ಆಗ್ತೈತಿ ಅದ್ರ ಬಗ್ಗೆ ಹೇಳಿ. ಕಮಿಂಗ್ ಫಾರ್ ದ ಸಬ್ಜೆಕ್ಟ್ಸ್, ಸೊ GNM ಆಗಲಿ ನಾವು BSc ಆಗಲಿ ಫಸ್ಟ್ ಇಯರ್ದಲ್ಲಿ ಎಲ್ಲ ನಾವು ಬೇಸಿಕ್ ಸಬ್ಜೆಕ್ಟ್ಸ್ ಕಲಿತೀವಿ. BSc 4 ವರ್ಷದ ಕೋರ್ಸು ಅಂಡ್ GNM 3 ವರ್ಷದ ಕೋರ್ಸು. ಸೊ ಇನ್ ಫಸ್ಟ್ ಇಯರ್ ನಾವೆಲ್ಲ ಬೇಸಿಕ್ ಸಬ್ಜೆಕ್ಟ್ ಲೈಕ್ ಅನಾಟಮಿ, ದಟ್ ಈಸ್ ಮನುಷ್ಯರದ ಸ್ಟ್ರಕ್ಚರ್ ಹೇಗಿರುತ್ತೆ, ಅನಾಟಮಿ, ಫಿಸಿಯಾಲಜಿ, ಅವ್ರ ವರ್ಕಿಂಗ್ ಕಂಡೀಷನ್ ಏನು, ದೆನ್ ನ್ಯೂಟ್ರಿಷನ್ ಅಂತ ಕಲಿತೀವಿ, ಅವ್ರಿಗೆ ಏನೇನ್ ಡಯಟ್ ಕೊಡ್ಬೇಕು, ನ್ಯೂಟ್ರಿಷನ್, ದೆನ್ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಅಂತ ಇರುತ್ತೆ. ಅದ್ರ ಜೋಡಿ ನಾವು ಫಸ್ಟ್ ಇಯರ್ ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕಲಿತೀವಿ, ದಟ್ ಈಸ್ ನರ್ಸಿಂಗ್ ಫೌಂಡೇಶನ್. ಸೊ ನರ್ಸಿಂಗ್ ಫೌಂಡೇಶನ್ ಅಂತ ಬರುತ್ತೆ. ಸೊ ನರ್ಸಿಂಗ್ ಫೌಂಡೇಶನ್ ಅಂದ್ರೆ ನಾವು ನರ್ಸಿಂಗ್ ಕೇರ್, ಸೊ ದಟ್ ಈಸ್ ದ ಮೇನ್ ಜಾಬರ್ಸ್, ಮೀನ್ಸ್ ಅದ್ ನಮ್ ಮೇನ್ ಕೆಲಸ ಇದ್ದಂಗೆ. ಸೊ ದ ನರ್ಸಿಂಗ್ ಫೌಂಡೇಶನ್ ದಲ್ಲಿ ನರ್ಸಿಂಗ್ ಕೇರ್ ಹೇಗೆ ಕೊಡ್ಬೇಕು ಪೇಷಂಟ್ಸ್ ಗೆ ಅಂತ ಬೇಸಿಕ್ ಆಗಿ ಕಲಿತೀವಿ. ಆಮೇಲೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ಗೆ ನಾವು ಡಿಸೀಸ್ ಕಂಡೀಷನ್ ಬಗ್ಗೆ ಕಲ್ಕೊಳ್ತಾ ಹೋಗ್ತೀವಿ. ಸೊ ಮಕ್ಕಳಲ್ಲಿ ಏನೇನ್ ಡಿಸೀಸಸ್ ಆಗುತ್ತೆ, ಅಡಲ್ಟ್ಸ್ ನಲ್ಲಿ ಏನೇನ್ ಡಿಸೀಸ್ ಆಗ್ತದೆ, ದೆನ್ ಹೆರಿಗೆ ಟೈಮ್ ಅಲ್ಲಿ ಹೇಗೆಲ್ಲ ಕೇರ್ ಕೊಡ್ಬೇಕು. ಹಾಗೆ ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ ಸೈಕ್ಯಾಟ್ರಿಕ್ ನರ್ಸಿಂಗ್ ಅಂತ. ಸೊ ಮೆಂಟಲಿ ಇಲ್ಲಿದ್ದವ್ರಿಗೆ ಹೇಗೆ ಕೇರ್ ಕೊಡ್ಬೇಕು, ಹಾಗೆ ನಾವು ಸ್ಪೆಷಲ್ ಕಂಡೀಷನ್ ವೈಸ್ ನರ್ಸಿಂಗ್ ಕೇರ್ ಕಲ್ಕೊಳ್ತಾ ಹೋಗ್ತೀವಿ. ಅದ್ರ ಜೋಡಿ ನಾವು ಫಸ್ಟ್ ಇಯರ್ ದಿಂದಾನೇ ನಮ್ಗೆ ಪ್ರಾಕ್ಟಿಕಲ್ ಇರುತ್ತೆ. ಸೊ ಫಸ್ಟ್ ಇಯರ್ ದಲ್ಲಿ ನಾವು 3 to 4 months ಹಾಸ್ಪಿಟಲ್ ನಲ್ಲಿ ಎಕ್ಸ್ಪೋಸ್ ಆಗ್ತೀವಿ. ಹಾಸ್ಪಿಟಲ್ ಡ್ಯೂಟಿ ಹಾಕಿರ್ತಾರೆ. ಸೊ ನಾವ್ ಏನೇನ್ ಕಾಲೇಜ್ ಅಲ್ಲಿ ಕಲಿತೀವಿ ನರ್ಸಿಂಗ್ ಕೇರ್ಸ್ ನ, ಸೊ ಅದನ್ನ ನಾವು ಹಾಸ್ಪಿಟಲ್ ನಲ್ಲಿ ಪೇಷಂಟ್ ಮೇಲೆ ಪ್ರಯೋಗ ಮಾಡ್ಬೇಕು, ನಾಟ್ ಪ್ರಯೋಗ. ಸೊ ವಿ ಹ್ಯಾವ್ ಟು ಗಿವ್ ದ ಕೇರ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ ಇನ್ ದ ಕಾಲೇಜ್. ಸೊ ಲೈಕ್ವೈಸ್ ಇನ್ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಟಿಲ್ ಫೋರ್ತ್ ಇಯರ್ ವಿಲ್ ಬಿ ಹ್ಯಾವಿಂಗ್ ಪ್ರಾಕ್ಟಿಕಲ್ಸ್. ಹಾಸ್ಪಿಟಲ್ ಡ್ಯೂಟಿ, ಹಾಸ್ಪಿಟಲ್ ಪೋಸ್ಟಿಂಗ್ ಇದ್ದೇ ಇರುತ್ತೆ. ಕರೆಕ್ಟ್. ಆಮೇಲೆ ರಾಣಿ, ಅದೇ ಈಗ ರಾಣಿ ಬಿ ಎಸ್ ಸಿ ನರ್ಸಿಂಗ್ ಆಗಿಂದ ನೆಕ್ಸ್ಟ್ ಏನದ ಅಪಾರ್ಚುನಿಟಿ, ಮಾಸ್ಟರ್ಸ್ ಮಾಡ್ಬೋದಾ ಬಿ ಎಸ್ ಸಿ ನರ್ಸಿಂಗ್ ದಲ್ಲಿ? ಓಕೆ, BSc ನರ್ಸಿಂಗ್ ಆದ ನೆಕ್ಸ್ಟ್ MSc ನರ್ಸಿಂಗ್ ಅಂತ ಬರುತ್ತೆ, ಮಾಸ್ಟರ್ಸ್ ಡಿಗ್ರಿ ಬರುತ್ತೆ. ಸೊ ಮಾಸ್ಟರ್ ಡಿಗ್ರಿಯಲ್ಲಿ ನರ್ಸಿಂಗ್ ಅಲ್ಲಿ ಮೇಲೆ ನಾವು 5 ಬ್ರಾಂಚಸ್ ಇರುತ್ತೆ. ಒಂದು ಮೆಡಿಕಲ್ ಸರ್ಜಿಕಲ್ ಅಂತ ಬರುತ್ತೆ, ದೆನ್ OBG ನರ್ಸಿಂಗ್, ಸೈಕ್ಯಾಟ್ರಿ ನರ್ಸಿಂಗ್, ದೆನ್ ಕಮ್ಯುನಿಟಿ ನರ್ಸಿಂಗ್, ಹೀಗೆ 5 ಬ್ರಾಂಚಸ್ ಬರುತ್ತೆ, ಪೀಡಿಯಾಟ್ರಿಕ್ ನರ್ಸಿಂಗ್ ಅಂತ ಹೇಳಿ. ಸೊ ನಾವು MSc ಕೂಡ ಮಾಡ್ಕೋಬಹುದು. ಬೇಡ ನಮ್ಗೆ ಮುಂದೆ ಕಲಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಜಾಬ್ಸ್ ಗೆ ಹೋಗಬಹುದು. MSc ಮುಗಿಸಿದ ತಕ್ಷಣ ನಾವಿನ್ನು ಅಪರ್ಚುನಿಟೀಸ್ ಇವೆ, ಮೀನ್ಸ್ ಇನ್ನು ಎಜುಕೇಶನ್ ಲೆವೆಲ್ಸ್ ಇವೆ. MPhil ಮಾಡ್ಬೋದು, MBA ಮಾಡ್ಬೋದು, ಇಲ್ಲ ಅಂದ್ರೆ ನಾವು PhD ಕೂಡ ಮಾಡ್ಬೋದು. ಸೊ ದಿಸ್ MSc and PhD, MBA and all, so they are having branch, means they will also come under RJHS. So under RJHS college only we can learn those degrees. ಬೇಡ ನಮ್ಗೆ ಕಲಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ನಮ್ BSc ನೆಕ್ಸ್ಟ್ ಕೂಡ ಜಾಬ್ ಗೆ ಹೋಗಬಹುದು ಡೈರೆಕ್ಟ್ ಆಗಿ. ಸೊ ಮೀನ್ಸ್ ಗುಡ್ ಅಪರ್ಚುನಿಟೀಸ್ ಆರ್ ದೇರ್ even after BScs you want to go for the job means. ಈಗ ರಾಣಿ ಜಾಬ್ ದಾಗ ಪ್ರೈವೇಟ್ ಜಾಬ್, ಗವರ್ನಮೆಂಟ್ ಜಾಬ್ ಸ್ವಲ್ಪ ಅದೊಂದು ಸ್ವಲ್ಪ ಹೇಳ್ಬಿಟ್ರೆ. ಓಕೆ, ಫಸ್ಟ್ MSc ಅಕಸ್ಮಾತ್ ನಿಮ್ಗೆ ನರ್ಸಿಂಗ್ ಬೇಡ ಅಂತಂದ್ರೆ ನೀವು ಬೇರೆ ಬ್ರಾಂಚಸ್ ಇದೆ. ನಮ್ಗೆ ನರ್ಸಿಂಗ್ ಒಳಗೆ MSc ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಸೊ ನಾವು MSc ಇನ್ ನ್ಯೂಟ್ರಿಷನ್ ಅಂತ ಬರುತ್ತೆ, MSc ಇನ್ ಬಯೋಕೆಮಿಸ್ಟ್ರಿ, MSc ಇನ್ ಮೈಕ್ರೋಬಯಾಲಜಿ ಆರ್ MSc ಇನ್ ಅನಾಟಮಿ ಅಂತ ಬರುತ್ತೆ. ಸೊ ನಮ್ಗೆ ನರ್ಸಿಂಗ್ ಬ್ರಾಂಚ್ ಬೇಡ ಅಂದ್ರೆ ನಾವು ಆ ಬ್ರಾಂಚಸ್ ಮಾಡಬಹುದು, ಶಿಫ್ಟ್ ಆಗಬಹುದು ಅಲ್ಲಿಂದ. ಓಕೆ, coming for the jobs, so even after BSc or even after completing MSc, so we can go for either government jobs or the private jobs. So government hospitals ನಲ್ಲಿ ಸ್ಟಾಫ್ ನರ್ಸ್ ಕಾಲ್ ಫಾರ್ಮ್ಸ್ ಇರುತ್ತೆ ರಿಕ್ರೂಟ್ಮೆಂಟ್ ಮೇಲೆ. ಸೊ ಅವಾಗ ನಾವು ಅಪ್ಲೈ ಮಾಡಬಹುದು. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ಗವರ್ಮೆಂಟ್ ಜಾಬ್ಸ್ ಗೆ ಅಪ್ಲೈ ಮಾಡಿದ್ರೆ ಸ್ಯಾಲರಿ ಅಬೌಟ್ 25 ಇದೆ, 25, 35 ಮೀನ್ಸ್ ಅಪ್ ಟು 45 ವಿ ಕ್ಯಾನ್ ಗೆಟ್ ಇನ್ ದ ಗವರ್ಮೆಂಟ್. ಬೇಡ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಇದೆ ಅಂತ ಹೋಗ್ಬೇಕು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏಮ್ಸ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬಹುದು, ಅಥವಾ ಡಿಮ್ಯಾಂಡ್ಸ್ ಅಂತ ಬರುತ್ತೆ, ಡಿಮ್ಯಾಂಡ್ಸ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬಹುದು. ಸೊ ಅಲ್ಲಿಗೆ ಹೋದ್ರೆ ನಮ್ಗೆ ಅಟ್ ಲೀಸ್ಟ್ 60,000 ಇಸ್ ದ ಮಿನಿಮಮ್ ಸ್ಯಾಲರಿ. 60,000 to 1,20,000 ಸ್ಯಾಲರಿ ಇರುತ್ತೆ. ಸೊ ಬೇಡ ನಮ್ಗೆ ಗವರ್ಮೆಂಟ್ ಜಾಬ್ ಬೇಡ, ಹಾಸ್ಪಿಟಲ್ ಸೆಟ್ಟಿಂಗ್ ನಲ್ಲಿ ಕೆಲಸ ಮಾಡೋದಿಲ್ಲ ಅಂದ್ರೆ ನಾವು BSc ನರ್ಸಿಂಗ್ ಮುಗಿದ ತಕ್ಷಣ ಅಥವಾ MSc ಮುಗಿದ ತಕ್ಷಣ ನಾವು ಟೀಚಿಂಗ್ ಸೈಡ್ ಹೋಗಬಹುದು. ಸೊ ಟೀಚಿಂಗ್ ಸೈಡ್ ನಲ್ಲಿ ಆಫ್ಟರ್ BSc we will get around 15 to 20,000 as a salary. After MSc, so we will get above 25,000 and yearly the increments will be there. ಅದನ್ನ ಬಿಟ್ಟು ನಮ್ಗೆ ಸ್ಪೆಷಲ್ ಸರ್ವಿಸಸ್ ಕರೀತಾರೆ, ಮಿಲಿಟರಿ ನರ್ಸಿಂಗ್ ಸರ್ವಿಸ್ ಅಂತ ಇರುತ್ತೆ. ಸೊ ಮಿಲಿಟರಿಯಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ಬೇಕು, ಇಲ್ಲಾಂದ್ರೆ ರೈಲ್ವೆ ನರ್ಸಿಂಗ್ ಸರ್ವಿಸ್ ಜಾಬ್ಸ್ ಇರುತ್ತೆ. ಸೊ ರೈಲ್ವೇಸ್ ಸ್ಟೇಷನ್ ದಲ್ಲಿ ಹಾಸ್ಪಿಟಲ್ಸ್ ಅವ್ರದೇ ಆದ ಹಾಸ್ಪಿಟಲ್ ಇರುತ್ತೆ. ಸೊ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಸೊ ಅದ್ರ ಸ್ಯಾಲರಿನೂ ಬಹಳ ಹೈ ಇದೆ, ಮೀನ್ಸ್ ಅಬೌವ್ 60 ಓನ್ಲಿ ವಿಲ್ ಗೆಟ್, ಅಬೌವ್ 60 to 1 lakh ವಿಲ್ ಬಿ ಗೆಟಿಂಗ್ ಆಸ್ ಅ ಮಿನಿಮಮ್ ಸ್ಯಾಲರಿ ಓವರ್ ದೇರ್. ಅದನ್ನ ಬಿಟ್ಟು ನಾವು ಸ್ಕೂಲ್ಸ್ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ಹೋಗ್ಬೋದು, ಲೈಕ್ ನವೋದಯ ವಿದ್ಯಾಲಯ ಬರುತ್ತೆ, ದೆನ್ ಕೇಂದ್ರೀಯ ವಿದ್ಯಾಲಯ ಎಲ್ಲ ಬರುತ್ತೆ, ಅವೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್. ಸೊ ಅಲ್ಲಿ ಕೂಡ ನಾವು ಸ್ಟಾಫ್ ನರ್ಸ್ ಆಗಿ ಹೋಗ್ಬೋದು, ಅಲ್ಲಿ ಕೂಡ ನಮ್ ವಿಲ್ ಗೆಟ್ ಅ ಗುಡ್ ಸ್ಯಾಲರಿ ಓದೆ.
Other than that, if you want to go for abroad, no, we don't want to work here. We want to get at least 2 years of experience in abroad means. So we have to write some exams. So NCLEX exam will be there for the nurses. Means nursing license ಪಡೆಯಕಂತಾನೆ NCLEX exam ಇರುತ್ತೆ. So we have to write that NCLEX exam, and through that we can go for the abroads. Along with that, we have to complete means OET exam ಅಂತ ಬರುತ್ತೆ, ಮತ್ತೆ IELTS exam ಅಂತ ಬರುತ್ತೆ. ಸೊ ಅವೆರಡು ಎಕ್ಸಾಮ್, ಅದೆರಡರಲ್ಲಿ ಯಾವ್ದಾರ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ನಾವ್ NCLEX ಕ್ಲಿಯರ್ ಮಾಡ್ಕೊಂಡು ಅಬ್ರಾಡ್ಗೆ ಹೋಗ್ಬೋದು ಲೈಸೆನ್ಸ್ ಜೊತೆ. ಈಗ ರಾಣಿ, ಈಗ ಹುಡುಗರಿಗೆ ಏನ್ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಿ? ಯಾರು ಮೆಡಿಕಲ್ ಫೀಲ್ಡ್ ಗೆನೆ ಹೋಗ್ಬೇಕು ಅಂತಿದ್ದಾರೆ, ಅಕಸ್ಮಾತ್ ನಿಮ್ಗೆ MBBS ಸೀಟ್ ಸಿಗ್ಲಿಲ್ಲ, ಡೆಂಟಲ್ ನೀಟ್ ಥ್ರೂ ಸಿಗ್ಲಿಲ್ಲ ಅಂತ ಅಂದ್ರೆ MBBS ಡೆಂಟಲ್ ನೆಕ್ಸ್ಟ್ ನಿಮ್ಗೆ ನಾ ಅಡ್ವೈಸ್ ಮಾಡೋದು BSc ನರ್ಸಿಂಗ್. ಸೊ BSc ನರ್ಸಿಂಗ್ ನಲ್ಲಿ ತುಂಬಾನೇ ಅಪರ್ಚುನಿಟೀಸ್ ಇದೆ. ಸೊ BSc ನರ್ಸಿಂಗ್ ಬರೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಈಗ BHMS ಅಪರ್ಚುನಿಟೀಸ್ ಇದೆ, BMS ಇದೆ. ಸೊ ಅಕಸ್ಮಾತ್ ನೀವು ಡಾಕ್ಟರ್ ಬ್ರಾಂಚಸ್ ಹೋಗ್ಲಿಲ್ಲ, ಡಾಕ್ಟರ್ ಆಗಕ್ಕಾಗ್ಲಿಲ್ಲ ಅಂದ್ರೆ ನರ್ಸ್ ಆಗ್ರಿ, ಪ್ಯಾರಾಮೆಡಿಕಲ್ ಆಮೇಲೆ ನರ್ಸಿಂಗ್ ನೆಕ್ಸ್ಟ್ ಟ್ರೈ ಮಾಡ್ಬೋದು ಅಂತ ನನ್ನ ಒಪಿನಿಯನ್. ಸೊ BSc ನರ್ಸಿಂಗ್ ಬರ್ರಿ. ಲೈಕ್ ಹೊರಗಡೆ ಎಲ್ಲ ಏನ್ ಒಪಿನಿಯನ್ ಇದೆ, BSc ನರ್ಸಿಂಗ್ ಅಂದ್ರೆ ಕಿಮ್ಮತ್ತಿಲ್ಲ ಅಂತ ಹೇಳ್ತಾರೆ, ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಸ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಷ್ಟೇ ವ್ಯಾಲ್ಯೂ ನರ್ಸಸ್ಗೂ ಇದೆ. ಮೀನ್ಸ್ ವಿ ಬೋತ್ ಆರ್ ಈಕ್ವಲ್ ಇನ್ ದ ಹಾಸ್ಪಿಟಲ್ ಸೆಟ್ಟಿಂಗ್. ಸೊ ನೀವು ಡಾಕ್ಟರ್ಸ್ ಆಗಕ್ಕಾಗಲಿಲ್ಲ ಅಂದ್ರೆ ನರ್ಸಿಂಗ್ ಗೆ ಬರ್ರಿ ಅಂತ ನನ್ನ ಒಪಿನಿಯನ್. ಅಂಡ್ ಇನ್ನೊಂದು ಕೋರ್ಸ್ ಅಂತ ಬರುತ್ತೆ, GNM ಆದ ತಕ್ಷಣ ಮಾಡ್ಬೇಕು ನಾವು. GNM ಆದ ತಕ್ಷಣ PBBSc ಅಂತ 2 ವರ್ಷದ ಕೋರ್ಸ್ ಬರುತ್ತೆ. ಅಕಸ್ಮಾತ್ GNM ದವ್ರು PBSc ಮುಗಿಸಿದ್ರೆ ಅವರು ಡಿಗ್ರಿ ಮುಗಿಸ್ದಂಗೆ. ಹೇಗೆ ನಾವು BSc 4 ವರ್ಷ ಮುಗಿಸಿ ಡಿಗ್ರಿ ಸರ್ಟಿಫಿಕೇಟ್ ಪಡ್ಕೋತೀವಿ, ಸೊ ಹಾಗೆ GNM ಮುಗಿಸಿ ಅವರು PBBSc 2 ಇಯರ್ಸ್ ಮುಗಿಸ್ಬೇಕು, ಅಂದ್ರೆ ಅವ್ರಿಗೆ ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ BSc ಅವರು ಈಕ್ವಲ್ ಕಲ್ತಾಗುತ್ತೆ. So this was the session with Rani. She told nicely about BSc nursing. Thank you, Rani, for sparing your time. That's my pleasure to have this session. ಈಗ ಸೊ ದಿಸ್ ವಾಸ್ ಅಬೌಟ್ BSc ನರ್ಸಿಂಗ್. ಇದೇ ಥರ ನಾ ಡೈಲಿ ಮತ್ತೊಂದು ಫೀಲ್ಡ್ ಮತ್ತೊಂದು ಪರ್ಸನ್ ಕರ್ಕೊಂಡ್ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.